ಹಲವು ದಾನಿಗಳ ಅನುದಾನದಿಂದ ಪಾಂಡವಪುರ ತಾಲೂಕಿನಾದ್ಯಂತ ಸರ್ಕಾರಿ ಶಾಲೆಗಳು ಮತ್ತು ಅಂಗನವಾಡಿಗಳ ಅಭಿವೃದ್ಧಿ. ಹೌದು, ಶ್ರೀ ಬಾಲಭೈರವೇಶ್ವರ ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಬನಘಟ್ಟ ಶರದಿಂದು ಹಿರಿಯ ನಾಗರಿಕರು ಮತ್ತು ಹಲವು ದಾನಿಗಳ ಅನುದಾನದಿಂದ ಸರ್ಕಾರಿ ಶಾಲೆ ಮತ್ತು ಅಂಗನವಾಡಿ ಕೇಂದ್ರಗಳು ಮರು ನವೀಕರಣಗೊಂಡು ಅಭಿವೃದ್ಧಿಯಾಗುತ್ತಿದೆ. ಅದರಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಧರ್ಮಶೆಟ್ಟಿ ಹಾಗೂ ಬಿಜೆಪಿ ಮುಖಂಡರಾದ ಎನ್ ಮಂಜುನಾಥ್ ನೇತೃತ್ವದಲ್ಲಿ ಹಿರೇಮರಳಿ ಗ್ರಾಮದ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರು ಗ್ರಾಮದ ಯಜಮಾನರುಗಳ ಜೊತೆಗೂಡಿ ಬನಘಟ್ಟ ಶರದಿಂದು ಹಿರಿಯ ನಾಗರಿಕರ ನಿವಾಸಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಶರದಿಂದು ಅಪಾರ್ಟ್ಮೆಂಟ್ ಅಧ್ಯಕ್ಷರಾದ ಶಶಿಕುಮಾರ್, ಉಪಾಧ್ಯಕ್ಷರಾದ ರಂಗರಾಜು ಹಾಗೂ ಮಹಾರಾಣಿ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಶ್ರೀಮತಿ ಸುಧಾರವರು ಸರ್ಕಾರಿ ಶಾಲೆ ಮತ್ತು ಮಕ್ಕಳ ಬಗ್ಗೆ ಮಾತನಾಡಿ ಹಿರೇಮರಳಿ ಸರ್ಕಾರಿ ಶಾಲೆಯ ಆವರಣದಲ್ಲಿ ಮೀಟಿಂಗ್ ಹಾಲ್ ನಿರ್ಮಾಣ ಮಾಡಲು ಶರದಿಂದು ಆಡಳಿತ ಮಂಡಳಿಯ ಹಿರಿಯ ನಾಗರಿಕರ ಸಹಾಯ ಹಸ್ತದಿಂದ ಮೊದಲನೇ ಕಂತಿನಲ್ಲಿ 1,10,000 ರೂಗಳ ಚೆಕ್ ಅನ್ನು ಗ್ರಾಮದ ಯಜಮಾನರುಗಳ ಸಮ್ಮುಖದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಶಾಲೆಯ ಆಡಳಿತ ಮಂಡಳಿಯವರಿಗೆ ನೀಡಿದರು. ನಂತರ ಪಾಂಡವಪುರ ತಾಲೂಕಿನ ಕೆ ಬೆಟ್ಟಹಳ್ಳಿ ಸರ್ಕಾರಿ ಶಾಲೆಗೆ ಭೇಟಿ ನೀಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಧರ್ಮಶೆಟ್ಟಿ ಹಾಗೂ ಬಿಜೆಪಿ ಮುಖಂಡರಾದ ಎನ್ ಮಂಜುನಾಥ್ ರವರು ಚಾಗಶೆಟ್ಟಹಳ್ಳಿ ವಕೀಲರಾದ ಜಗದೀಶ್ ರವರ ಸಹಾಯ ಹಸ್ತದಿಂದ ಶಾಲೆಯ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿನ ಯಂತ್ರವನ್ನು ಕೊಡುಗೆಯಾಗಿ ಶಾಲೆಯ ಆಡಳಿತ ಮಂಡಳಿಯವರಿಗೆ ವಿತರಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಹಿರೇಮರಳಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ರೂಪಾ, ದೈಹಿಕ ಶಿಕ್ಷಕ ರಾಜೇಶ್, ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಸಂಪತ್ ಕುಮಾರ್, ನಾಗೇಶ್, ಹಿರೇಮರಳಿ ಗ್ರಾಮದ ಯಜಮಾನರುಗಳಾದ ಹಿರೇಗೌಡ, ರಾಮೇಗೌಡ, ರಾಜಶೇಖರ್, ಮಲ್ಲಿಕಾರ್ಜುನ್ ಗೌಡ, ಎಸ್ಡಿಎಂಸಿ ಅಧ್ಯಕ್ಷರಾದ ಅನಿಲ್ ಕುಮಾರ್, ಜಯರಾಮ್, ಹಿರೇಗೌಡ, ಸೋಮಶೇಖರ್, ಬೆಟ್ಟಹಳ್ಳಿ ನಿವೃತ್ತ ಶಿಕ್ಷಕರಾದ ಮಹದೇವೇಗೌಡ, ವಕೀಲರಾದ ಜಗದೀಶ್ ಸೇರಿದಂತೆ ಶಾಲೆಯ ಶಿಕ್ಷಕರು, ಮಕ್ಕಳು ಉಪಸ್ಥಿತಿ ಇದ್ದರು. ಸಂತೋಷ ಆಯಿತು. ಒಂದ್ಸರಿ ಹೀಗೇನೆ ನಿಮ್ಮದು ಶಾಲೆ ಪ್ರಾರಂಭೋತ್ಸವ ರಜೆ ಆದಮೇಲೆ ಪ್ರಾರಂಭ ಆಗೋದಕ್ಕೆ ನನ್ನ ಕರೆದಿದ್ರು. ಆವತ್ತಿನ ದಿವಸ ಹಾಗೆ ಇಲ್ಲಿ ಮಾತಾಡ್ತಾ ಆ ಸ್ಕೂಲಿನ ಬಗ್ಗೆ ಭಾಳ ಹೇಳಿದ್ರು. ನಮ್ಮ ಶರದಿಂದ ಜನಗಳು ಹೋಗಿ ಅಲ್ಲಿ ಏನಾರೋ ಸಹಾಯ ಮಾಡಿಕೊಟ್ಟಿರೋದೆಲ್ಲ ನೆನಪು ಮಾಡಿಕೊಟ್ರು. ಡಾಕ್ಟರ್ ಗಂಗಾಧರ್ ಏನೋ ಒಂದು ಬ್ಲಾಕ್ ಕಟ್ಟಿಸ್ಕೊಟ್ಟಿದ್ದಾರೆ, ಪಾಸಾಕಿಯವರು ಒಂದೇನೋ ಕಟ್ಟಿಸ್ಕೊಟ್ಟಿದ್ದಾರೆ. ಹೀಗೆ ನಾವೊಂದು ಹಾಲ್ ಕಟ್ಟಬೇಕು ಅಂತಿದ್ವಿ. ಹಾಲು ಕಟ್ಟಬೇಕು, ಅದಕ್ಕೋಸ್ಕರ ಒಂದು 3 ಲಕ್ಷ ರೂಪಾಯಿ ಬೇಕು ನಮಗೆ ಅಂತ ಹೇಳಿದ್ರು. ನಾ ಹೇಳಿದೆ, ನೋಡ್ತೀವಿ, ನಮ್ಮ ಕೈಲಾಗಿದ್ದಷ್ಟು ಎಲ್ಲರನ್ನು ಕೇಳ್ಬಿಟ್ಟು ಕೊಡ್ತೀವಿ ಅಂತ. ಅದು ನಿನ್ನೆವರೆಗೂ 1,37,100 ರೂಪಾಯಿ ಕಲೆಕ್ಟ್ ಆಗಿದೆ. 1,37,100 ರೂಪಾಯಿ ಕಲೆಕ್ಟ್ ಆಯಿತು. ಅದಕ್ಕೋಸ್ಕರ ನಾನು ಹೇಳಿದೆ, ಅದು ನನ್ನ ಹತ್ರ ಇರೋದೊಂದು ಯಾರಿಗೆ ಸಲ್ಲಬೇಕು ಅದು ಹೋಗೋದು ಬೆಟ್ರು. ನನ್ನ ಅಕೌಂಟಲ್ಲಿ ಜಾಸ್ತಿ ದಿವಸ ಇಟ್ಕೊಂಡು ಹೇಳಿ ನಾವಿಬ್ಬರು ಮಾತಾಡ್ತೀನಿ. ನಮಗೆ ಮಾತಾಡೋದು ಅವರೇ ಕೆಲಸ ಇರಲಿಲ್ಲ. ಅವ್ರಿಗೆ ಹೇಳಿದೆ ಈ ಥರ ಮಾಡೋಣ ಅಂತ. ಅದು ನಿನ್ನೆನೇ ಆಗಬೇಕಾಗಿತ್ತು. ನಿನ್ನೆ ನಮ್ಮವರೆಲ್ಲ ಸಂತೆಗಿಂತೆ ಎಲ್ಲ ಇರ್ತಾರೆ. ಶುಕ್ರವಾರ ಇಟ್ಕೊಳ್ಳೋಣ ಅಂತ ಹೇಳಿದೆ. ಅವರು ಒಪ್ಪಿಕೊಂಡ್ರು. ನೀವೆಲ್ಲ ಬಂದಿದ್ದೀರ ಇಲ್ಲಿ, ಭಾಳ ಸಂತೋಷ ಆಗ್ತಿದೆ ಚೆನ್ನ ನೋಡಿ. ಈಗ ನಾವು ಇರೋರೆಲ್ಲ ಬಂದರು, ನಮ್ಮ ಜೀವನ ನಡೆಸ್ಕೊಳ್ತಾ ಇದ್ವಿ. ಎಲ್ಲೆಲ್ಲಿಂದಾನೋ ಬಂದಿದ್ದೀವಿ, ನಾವು ಒಂದು ಕಡೆಯಿಂದ ಬಂದಿಲ್ಲ. ಕೊನೆಗಾಲ ಕಳೆಯು ಬಂದಿದ್ದೀವಿ ಅಷ್ಟೇ. ಅದು ಕೊನೆಗಾಲ ಕಳೆಯುವಾಗ ನಮಗೂ ಅಕ್ಕಪಕ್ಕದವರೆಲ್ಲ ಬೇಕಾಗುತ್ತೆ, ನಿಮ್ಮ ಸಹಾಯ ಬೇಕಾಗುತ್ತೆ, ನಮಗೂ ನಿಮ್ಮ ಸಹಾಯ ಬೇಕಾಗುತ್ತೆ. ಅದರಿಂದ ಎಲ್ಲರೂ ಗೊತ್ತಾಗೋದು ಒಳ್ಳೆಯದು. ನಾವು ಬಂದಾಗಲಿಂದ ಬಹಳ ಸ್ಕೂಲ್ಗೂ ಯೂನಿಫಾರ್ಮ್ ಕೊಡೋದು, ಬುಕ್ಸ್ ಕೊಡೋದು, ಕಂಪ್ಯೂಟರ್ ಕೊಡೋದು ಎಲ್ಲ ಮಾಡಿದ್ದೀವಿ, ಮಾಡ್ತಾನೂ ಇದ್ದೀವಿ, ಮಾಡ್ತಾನೆ ಬನ್ನಿ. ಅದರಿಂದ ಇದೊಂದು
ಒಳ್ಳೆಯ ಸದವಕಾಶ ದೊರಕಿತು ನಮಗೆ. ನಮ್ಮ ಕೈಲಾಗಿದ್ದು ಸಹಾಯ ಮಾಡ್ತೀನಿ ಅಂತೇಳಿ ನಿನ್ನೆವರೆಗೂ ಕಲೆಕ್ಟ್ ಮಾಡಿದ್ವಿ. ಅದರಲ್ಲಿ ಅವ್ರು ಹೇಳಿದ್ರು ಯಾರೋ ಇದಕ್ಕೆ 10,000 ರೂಪಾಯಿ ನಾವು ಕೊಡ್ತಾ ಇದ್ದೀವಿ ಕಳಿಸಿದ್ದೀವಿ, ಇದೊಂದು 1,00,000 ರೂಪಾಯಿ ಚೆಕ್ ಮಾಡಿದ್ದೀವಿ, ಮಿಕ್ಕಿದ್ದ ನಂತರ ಇರುತ್ತೆ. ಆಮೇಲೆ ಇನ್ನೇನಾದ್ರು ಬಂದರೆ ಅದು ಸೇರಿಸಿ ಇವ್ರು ಕೊಡೋದು. ನಿಮ್ಮೆಲ್ಲರ ಪರವಾಗಿ, ನಮ್ಮ ಶರದಿದ್ದವ್ರ ಪರವಾಗಿ ನಾನು ಡಾಕ್ಟರ್ ಸುಧಾ ಅಂತೇಳಿ ರಿಟೈರ್ಡ್ ಮಹಾರಾಣಿ ಕಾಲೇಜ್ ಪ್ರಿನ್ಸಿಪಾಲ್, ಲಕ್ಷ್ಮಿ ಕೈಲೇ ಲಕ್ಷ್ಮಿ ಯಾರು ಕೊಡೋದು ಮತ್ತು ಮಾಜಿ ಅಧ್ಯಕ್ಷರು ಗಾಲಿ ಉಪಾಧ್ಯಕ್ಷ ಕೆಲಸ ಮಾಡ್ತಕ್ಕಂಥ ಎಲ್ಲ ವ್ಯಕ್ತಿಗಳಿರ್ತಕ್ಕಂಥ ಎಲ್ಲ ಬಂಧುಗಳು ಇಲ್ಲಿ ನೆರೆದಿರ್ತಕ್ಕಂಥ ಅತಿ ಮುಖ್ಯವಾಗಿ ಗ್ರಾಮೀಣ ಬಂದಿರ್ತಕ್ಕಂಥ ಎಲ್ಲ ಪ್ರಮುಖ ಬಂಧುಗಳೇ ಮತ್ತು ಇಲ್ಲಿ ನಿವಾಸಿಗಳು. ಏನು ನಮ್ಮ ಸರ್ವ ಬಾಂಧವ್ಯ ಯಾವ ಥರ ಅಂತಂದರೆ, ಈಗಾಗಲೇ ಕಳೆದ 5 ವರ್ಷದ ಹಿಂದೆ ಡಾಕ್ಟರ್ ಗಂಗಾಧರ್ ಅವರ ಕಡೆಯಿಂದ ಪರಿಚಯ ಆದಮೇಲೆ ಇದೇ ಗಂಗಾಧರ್ ಅವರು ನೇಮಕೃಪೆ ಮತ್ತು ಗಾಂಧಸ್ವಕ್ಕೆ ಮಕ್ಕಳುಗಳಿಗೆ ಯೂನಿಫಾರ್ಮ್ ಕೊಡೋದು ಮುಖ್ಯ ನಮ್ಮ ಬಾಂಧವ್ಯ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ಅದೇ ಥರ ಬಾಂಧವ್ಯ ಇರಬೇಕಾದ್ರೆ ಡಾಕ್ಟರ್ ಗಂಗಾಧರ್ ಅವರು ನಾವು ಜಾಸ್ತಿ ಸೇರ್ತಾರೆ. ಆಸ್ಪತ್ರೆ ಒಳಗಡೆ ಕುಂತ್ಕೊಳ್ಳೋದಕ್ಕೆ, ರೋಗಿಗಳು ಕುಂತ್ಕೊಳ್ಳೋದಕ್ಕೆ ಎಲ್ಲರೂ ಕಲ್ಬೇಕಿನ ಹಾಕ್ಸ್ಕೊಂಡು ಜೊತೆಗೆ ಲೈಟಿಂಗ್ಸ್ ವ್ಯವಸ್ಥೆನ ಅದ್ಭುತವಾಗಿ ಮಾಡ್ಬೋದು. ಅದಾದಮೇಲೆ ಗಂಗಾಧರ್ ಕೇಳ್ಕೊಂಡಾಗ ನಮಗೆ ಇದು ಶಿಕ್ಷಕರ ಹೋಲಿಕೆ 60,000 ಹೆಚ್ಚು ಮತ್ತು ಲೈಟಿಂಗ್ಸ್ ಮಾಡಿಬಿಟ್ಟು ಅದೇ ಥರ ಅವ್ರ ಜೊತೆ ಬಾಂಧವ್ಯ ಬಂದಂಗೆ ಈಗ ಅನಾಥಾಶ್ರಮ ಕಟ್ಕೊಂಡು ಎಲ್ಲೋದು ಸಹ ಸರದಿಂದ ಒಬ್ಬರಿಬ್ಬರು ಬಂದಿರ್ಬೋದು. ಅದು ಸರದಿಂದು ಹೆಸರೇ ಜೊತೆಗೆ ಮಾಡೋದು. ಅದೇ ಸರದಿಂದಿನಲ್ಲಿ ಪಾಸ್ತರ ಜೊತೆ ಗಂಗಾಧರ್ ಸೇರಿ ಅಲ್ಲಿಗೆ ಒಂದು ಇವತ್ತು ಹಣ ನೀಡ್ತೀನಿ ಅಂತ ಸರದಿಂದವ್ರು ಹೇಳೋದಕ್ಕೆ ನಮ್ಮ ಅವಕಾಶ ನಿರ್ಮಾಣ ಆಯಿತು. ಅದಕ್ಕೆ ಬೆಡ್ಗಳನ್ನ 35,000 ಖರ್ಚು ಮಾಡಿ ಬೆಡ್ಗಳು ಮಾಡಿಸ್ಕೊಟ್ಟು, ಅದೇ ಹಿರಿಬಳ್ಳಿ ಶಾಲೆಗೆ ವೈಫೈ ಇರಲಿಲ್ಲ, ವೈಫೈನ ಹಾಕಿಸ್ಕೊಟ್ಟು 35,000 ಖರ್ಚು ಮಾಡಿ ವೈಫೈ ಹಾಕಿಸ್ಕೊಟ್ಟು ಅದೇ ಅವರಿಬ್ಬರು ಮಾಡಿದಂಥ ಸಂದರ್ಭದಲ್ಲಿ ಅದೇ ಅರವನಲ್ಲಿ ಒಂದು ದೇವಸ್ಥಾನ, ಒಂದು ಶ್ರೀರಾಮನ ದೇವಸ್ಥಾನ ನಾವು ಅದನ್ನು ಪೂಜೆ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಕಾರ್ಯಕ್ರಮ. ಇದೇ ಥರ ನಮ್ಮ ಅವರ ಬಾಂಧವ್ಯ ಬೆಳೀತಾ ಶುರುವಾಯಿತು. ಅದಾದಮೇಲೆ ಇದೇ ಶರದಿಂದ ವತಿಯಿಂದ ಕ್ಷೇತ್ರದಲ್ಲಿ ಅಂಗನವಾಡಿಗೆ ಟೇಬಲ್ ಕೊಡಿಸಿದ್ರು. ಇದೇ ಶರದಿಂದ ವತಿಯಿಂದ ಗಂಗಾಧರ ನೇತೃತ್ವದಲ್ಲಿ ಒಂದು ಬಡಾತ್ಮಕ್ಕೆ ಟೇಬಲ್ ಕೊಡ್ತೀವಿ. ಈ ಥರ ಮಾಡ್ತಾ ನಮಗೆ ಮಾಡೋದ ಸಂದರ್ಭದಲ್ಲಿ ಅರವಿಂದ ರಾಘವನ್ ಅವರು ಕಳೆದ 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ರು. ಆದರೆ ಅವರು ಕಳೆದ ಆಗಸ್ಟ್ 15ನೇ ತಾರೀಕು ಪರಿಚಯ ಆಯಿತು. ಅವ್ರ ಪರಿಚಯ ಆದಮೇಲೆ ಹಿರಿಮಳ್ಳಿ ಶಾಲೆ ಭಾರಿ ಶಿಥಿಲಾಗಿ ರಿಸಲ್ಟಲ್ಲಿ ಈ ತಾಲೂಕು ನಂಬರ್ 1 ಇದ್ದು ಸಹ ಶಿಥಿಲಾಗಿ ನಮ್ಮ ಯಜಮಾನ ಸಂಸ್ಥೆಯಲ್ಲಿ ಅವರು 1,00,000 ರೂಪಾಯಿ ಕೊಟ್ಟು ಎಲ್ಲ ರಿಪೇರಿ ಮಾಡಿಸಿದ್ರು. ಇದೇ ಥರ ಮಾಡ್ತಾ ತಾಲೂಕಿಗೆ ಎಲ್ಲ ಶಾಲೆಗಳಿಗೂ ಹೋಗೋದಕ್ಕೆ ಶುರುವಾದ ಯಾವ ಥರ ವಾತಾವರಣ ಕ್ರಿಯೇಟ್ ಆಯ್ತಂದ್ರೆ, ಒಂದು ಕಡೆ ದಾನಿಗಳು, ಒಂದು ಕಡೆ ಗ್ರಾಮಸ್ಥರು, ಒಂದು ಕಡೆ ಹಳೆ ವಿದ್ಯಾರ್ಥಿಗಳು ಎಲ್ಲ ಸೇರಿ ಯಾಕೆ ನಮ್ಮ ಶಾಲೆಗಳನ್ನು ಮುಚ್ಚೋದಕ್ಕೆ ಅವಕಾಶ ಆಗ್ತದೆ, ಯಾಕೆ ಮುಚ್ಚೋದಕ್ಕೆ ಕೊಡಬಾರ್ದು, ಯಾಕೆ ನಾವೇ ತಗೊಂಡು ಮಾಡಬೇಕು ಅಂತೇಳಿ ಮಾಡೋದು. ಒಳ್ಳೆ ಸಂದರ್ಭದಲ್ಲಿ ಯುವಸರು ಧರ್ಮಶೆಟ್ಟರು ಬಂದಂಥ ಸಂದರ್ಭದಲ್ಲಿ ಎಲ್ಲ ಕೋಯಿನ್ಸೈಡ್ ಆಗಿ ಕಾರ್ಯಕ್ರಮಗಳು ಮಾಡ್ತಾ ಎಲ್ಲ ಶಾಲೆಗಳಿಗೆ ಹಣ ಬಿಡುಗಡೆ ಮಾಡ್ತಾ ಹೋಗೋದು. ಈಗಾಗಲೇ 88 ಶಾಲೆ ಅರಂಧರಾಗಲು 140 ಅಂಗನವಾಡಿ ಮಕ್ಕಳಲ್ಲಿ ನೆನಪಿಸ್ತಾ ಇದ್ರು. ಅವ್ರಿಗೆಲ್ಲ ಟೇಬಲ್ ಕೊಡೋದು ಮುಖ್ಯನ, ಅವ್ರಿಗೆಲ್ಲ ಒಳ್ಳೆ ಚೇರ್ಗಳು ಕೊಡೋದು ಮುಖ್ಯನ, ಅವ್ರಿಗೆ ಬೀರುಗಳು ಕೊಡೋದು ಮುಖ್ಯನ. ಒಂದೊಂದು ಅಂಗನವಾಡಿಗೆ 30,000 ರೂಪಾಯಿ, 20,000 ರೂಪಾಯಿ ಹಣ ನೀಡೋದು ಶುರು ಮಾಡಿದ್ರು. ಮಕ್ಕಳು ನೆಲದಲ್ಲಿದ್ದವರು ಅವ್ರ ಗೊತ್ತ ಕಾರಣಾಂತರ ಭಾಗವಾಗಿ ಶುರುವಾಯಿತು. ಅವರು ಐಟೆಕ್ ಶುರು ಮಾಡಿದ್ರು. ಈಗಾಗಲೇ 15 ಕೋಟಿ ಹತ್ರ ಹಣನ ಖರ್ಚು ಮಾಡಿ ಶುರು ಮಾಡಿದ್ರು. ಒಂದು ಕಡೆ ನಮ್ಗೆ ಏನು ಬಲ ಆಯಿತು, ಒಂದು ಕಡೆ ಸರದಿಂದರಲ್ಲಿ ಒಬ್ಬರ ಪರಿಚಯ ಆಯ್ತು, ಈ ಕಡೆಯಿಂದ ಸಾಕಾರ ಆಯಿತು, ಒಂದು ಕಡೆ ಅರಂಧರಾಗುವ ಪರಿಚಯ ಆಯಿತು, ಒಂದು ಕಡೆ ಆಯಾ ಗ್ರಾಮದಲ್ಲಿ ದಾನಿಗಳು ಶುರು ಮಾಡೋದು. ಬೆಟ್ಟಳ್ಳಿ ಹೋದಂಥ ಸಂದರ್ಭದಲ್ಲಿ ಬೆಟ್ಟಳ್ಳಿ ಅಲ್ಲಲ್ಲೇ ಅನೌನ್ಸ್ ಮಾಡೋದಕ್ಕೆ ಶುರು ಮಾಡೋದು. ಈ ಥರ ಮುಗಿದ್ಮೇಲೆ ಬೆಟ್ಟಳ್ಳಿಗೆ ಕಾರ್ಯಕ್ರಮ ಹೋಗ್ತೀವಿ. ಅದರಿಂದ ಇಷ್ಟೆಲ್ಲ ಯಾಕೆ ಅಂದರೆ ನಿಮಗೆ ಹೇಳೋದಕ್ಕೆ ಸಾಧ್ಯ ಆಗಿತ್ತು. ನಮಗೂ ಇಷ್ಟೆಲ್ಲ ಮಾಡಿದ್ವಿ. ಇವತ್ತು ಗಂಗಾಧರ ಸರ್ ಇಲ್ಲ, ಆಸಕ್ತರು ನಾವೇನೋ ಅವ್ರು ಫೋನ್ ಮಾಡಿಲ್ಲ, ಅವ್ರು ಸುರೇಶ್ ಕುಮಾರ್ ಬಂದು ಹೋದ ನಂತರ ನಮ್ಮ ಗ್ರಾಮಕ್ಕೆ ಅಂದಾಜು ಶಾಲೆ ಪ್ರಾರಂಭ ಆಗೋದ್ರಿಂದ ಕಷ್ಟ
ಬಂದರು. ಬಂದ ದಿನ ಹೆಂಗಾಯ್ತು ಅಂದರೆ ಆ ಬೆಳಗ್ಗೆ ಒಂದು ಸಂಸ್ಥೆ ಏನದು ಪೀಪಲ್ಸ್ ಅನ್ನೋಂಥ ಸಂಸ್ಥೆ ಮಕ್ಕಳಿಗೆ ಆಟ ಆಡೋದಕ್ಕೆ ಎಲ್ಲ ಸಾಮಗ್ರಿಗಳನ್ನ ಫೀಲ್ಡಲ್ಲಿ ಫಿಟ್ ಮಾಡ್ತಿದ್ರು. ಅದು ಉದ್ಘಾಟನೆ ಮಾಡಿದ್ರು. ಒಳ್ಳೆ ಬೆಳಗ್ಗೆ ಆಯಿತು. ಅವ್ರು ನಾವು ಒಂದೇ ಮಾತು ಸರ್ 30 ಅಡಿ 80 ಅಡಿ ಒಂದು ಮೇಲ್ಗಡೆ ಮಕ್ಕಳುಗಳಿಗೆ ಮೀಟಿಂಗ್ ಹಾಲು ಹಾಕಬೇಕು, ಅದು ಕ್ಲಾಸ್ ರೂಮ್ ಹಾಕಬೇಕು, ಮತ್ತೆ ಊಟದ ಹಾಲು ಹಾಕಬೇಕು, ಎಲ್ಲ 3 in 1 ಹಾಕಬೇಕು. ಆ ಥರದ್ದು ಮಾಡ್ಕೊಡಿ ಸರ್. ಸರಬಿಂದು ಒಂದು ಹೆಸರೇ ಒಳ್ಳೆ ಸರ್ ಅಂತ ನಾವು ಮಾತಾಡಿ ಯೋಚನೆ ಮಾಡ್ತೀನಿ ಇದ್ರು. ನಾವೇನು ಈ ಥರ ಬೇಗ ನಿಲ್ಲುವಂತಕ್ಕಂಥ ಏನಿರಲಿಲ್ಲ. ಹೋಗಿ 2 ದಿನಕ್ಕೆ ಆಗಲೇ 70,000 ಲಕ್ಷ ಆಯ್ತು, 85, 1 ಲಕ್ಷ ಆಯ್ತು. ಇವತ್ತು 1,36,000 ಮಕ್ಕಳಿಗೋಸ್ಕರ ಮಾಡಿದ್ದಾರೆ ಅಂತಂದ್ರೆ ಇಂಥ ದಾನಿಗಳು ನಮ್ಮ ಕ್ಷೇತ್ರದಲ್ಲಿ ಜೊತೆಗೆ ರಾಘವೇಂದ್ರ ಸರ್ ಭೇಟಿ ಮಾಡಿಸ್ಬೇಕು. ಇಲ್ಲಿರ್ತಕ್ಕಂಥ ನಮ್ಮ ನಿವಾಸಿಗಳೆಲ್ಲ ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಒಂದು ವಿಶಿಷ್ಟತೆ ಏನು, ಇದು ಯಜಮಾನರುಗಳು ಎಲ್ಲ ಹಿರಿಯರಲ್ಲಿ ಯಜಮಾನರು, ರಾಜಕಾರಣಿಗಳು, ದಾನಿಗಳು, ಸ್ಕೂಲ್ ಟೀಚರ್ಸು, ಕಮಿಟಿಯವರು ಎಲ್ಲ ಯೂನಿಟ್ ಕೆಲಸ ಮಾಡ್ತಿಲ್ಲ. ಇದೆಲ್ಲನೂ ತಾವು ನೋಡಿದ್ರೆ ಇದು ಮುಂದೆ ಎಲ್ಲ ಕಡೆ ಬದಲಾವಣೆ ಆಗ್ತದೆ, ಕಾರ್ಯವನ್ನು ಕಾಣ್ತಾ ಇದೆ. ಅದರಿಂದ ಒಂದು ಶಬ್ದ ಶುರು ಮಾಡೋದು ಸರ್ ಪ್ರಸಂಗದಲ್ಲಿ ನಮ್ಮ ಬದುಕು ₹100 ಮೇಲೆ ನೀವು ಏನಾದರೂ ಕಲೆಕ್ಷನ್ ಮಾಡಿಕೊಂಡು ನೀವು ₹100 ಮೇಲೆ ಎಷ್ಟು ಕಲೆಕ್ಷನ್ ಮಾಡ್ತೀರಿ ಅಷ್ಟು ನಾನು ಮಾಡಕ್ಕೆ ಪರ್ಸನಲಿ ಪ್ರಾರಂಭವಾದಂಥದ್ದು. ಈಗಾಗಲೇ ಹಿರಿಯರಲ್ಲಿ ಮತ್ತೆ ಗೌಡಗೆರೆ, ಹಿರಿಯರಲ್ಲಿ, ಸೆರಬ ಎಲ್ಲ ಕೆಲಸ ಕೂತುತ್ತಾರೆ. ಜನರಿಗೆ ₹100 ಮೇಲೆ ಕೊಡಿ, ₹500 ಒಂದೊಂದು ಕಡೆ ಕೂತು ಕಡಿಮೆ 35,000 40,000 ಮನೆ ಪತ್ರಿಕೆ ಮತ್ತೆ ಎಲ್ಲ ಕಡೆ ಬಂದೈತೆ. ಯಾವ ಗ್ರಾಮದಲ್ಲಿ ಮಾಡಕ್ಕೆ ಶುರು ಮಾಡೋದು. ಯಾಕೆ ಈಗ ಜನಗಳಿಗೆ ನಮ್ಮ ಶಾಲೆ ನಡೆಸ್ತೀವಿ. ಈಗಾಗಲೇ ಯಾರು ನಮ್ಮ ಪೂರ್ವಜರು ನಮಗಿಂತ ನಮ್ಮ ತಾತ ಮುಂತಾದ ಕಾಲದಲ್ಲಿ ಯಾರೋ ಫೀಲ್ಡ್ ಕೊಟ್ಟವ್ರೆ, ಕಟ್ಸ್ಕೊಟ್ಟವ್ರೆ, ಎಲ್ಲ ಮಾಡೋರು. ನಾವು ಮಾಡ್ತಿದ್ದೋ, ಸರ್ಕಾರ ಮಾಡ್ತಿದ್ದ PO ಕೆಲಸ ಅಂತ ನಾವು ಸುಮ್ಮನಿದ್ದೋ. ಈಗ ನಮ್ಮ ತಲೆ ಬಂದಿದೆ. ನಾವೆಲ್ಲ ಸೇರಿ ಶಾಲೆ ನಡೆಸ್ಬೇಕು ಕೆಲಸ ಯಾರು ಮಾಡ್ಬೇಕು ಕಾರ್ಯಕ್ರಮ, ನಮ್ಮ ಟೀಚರ್ಸ್ ಗಜ ಕಾರ್ಯಕ್ರಮ ಮಾಡ್ತಿದ್ರು. ಅಷ್ಟು ಬಿಟ್ರೆ ನಮ್ದು ಅನ್ನೋ ಭಾವನೆ ಬಂದಿಲ್ಲ. ಎಲ್ಲರ ಒಂದು ಸಹಕಾರದಿಂದ ಗ್ರಾಮದ ನಮ್ಗೆ ಆ ಭಾವನೆ ಬಂತು. ನಮ್ಮ ಶಾಲೆ ಅಂತಲ್ಲ, ತಾಲೂಕಲ್ಲಿ ಎಲ್ಲ ಶಾಲೆಗಳು ಅಭಿವೃದ್ಧಿ ಉಂಟಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಗ್ರಾಮದವ್ರನ್ನ ಇಲ್ಲಿ ನಾವು ನೋಡಬೇಕು ಅಂತ, ನಮ್ಮ ಗ್ರಾಮದಲ್ಲಿ ತೋರಿಸ್ಬೇಕು ಅಂತ ಆಸೆ ಇರುತ್ತೆ. ನಾವು ನೋಡಿದ್ರೆ ನಿಮ್ಗೆ ಭೇಟಿ ಮಾಡಿದ್ರು, ನಮ್ಮ ತೋರಿಸ್ಬೇಕು ನಮ್ಮ ಗ್ರಾಮದವರು ಇದೆ. ಇವತ್ತು ತಾವು ಕರೆಕ್ಟಾಗಿ ಕಾರ್ಯಕ್ರಮ ಪ್ರಾರಂಭ ಮಾಡಿ ಇವತ್ತಿನ ದಿನ ಚೆಕ್ ಕೊಡೋದ್ರ ಮುಖ್ಯ ನಾನು ನೀವು ಇನ್ನೊಂದು ಸಾರಿ ವಿನಂತಿ ಮಾಡ್ತೀನಿ. ಇದು ಜಾಸ್ತಿ ಬಡ್ಜೆಟ್ ಇರಲ್ಲ, ಬೇರೆ ದಾನಿಗಳ ಮೇಲೆ ಆಗಿಸ್ಬೋದು. ಈಗ ಯಾಕೆಂದ್ರೆ ನಮ್ಮ ಶಾಲೆ ಏನಾಯ್ತು ನಡುವೆ 5,000 ಟೀಚರ್ಸ್ ಮೇಲೆ ಹಾಕಿ ದೊಡ್ಡದೊಂದು ಬಿಲ್ಡಿಂಗ್ ಮಾಡಿ ಗೇಟ್ ಎಲ್ಲ ಮಾಡಿಸ್ಬೇಕು. ಅವರೇ ಖರ್ಚು ಮಾಡಿ ಮಾಡೋದು. ಆದರೆ ಶರದಿಂದನವರೇ ಕೈ ಹಾಕಿದ್ರಿ ಬಿಟ್ಟು ಮಾಡಿಸ್ಬೋದು. ಶರದಿಂದನವರೇ ಇವತ್ತಿಗೆ ನೀವು 1,36,000 ನಮ್ಮ ಕಡೆ ಎಲ್ಲ ಒಂದು ವಾರದಲ್ಲಿ ಮಾಡಿದ್ರಿ. ಈಗ ನಿಧಾನ ಆಗಿ ನಮ್ಮ ಜೊತೆ ಇರ್ತೀವಿ. ನೀವು ಅದನ್ನು ನೀವು ಮಾಡಿಸ್ಕೊಡ್ತೀವಿ. ಶರದಿಂದ ಹೆಸರೇ ಬಿಡಲಿ, ಅನಿವಾರ್ಯ ಆಗಿಲ್ಲ, ಏನು ಮಾಡೋಕ್ಕಿಲ್ಲ. ಆಗಲಿ ನಿಮ್ಮ ಹೆಸರು ಬಿಡಲಿ ಅಂತ ಹೇಳ್ತಾರೆ. ಇನ್ನೊಂದೇನು ದತ್ತು ಅಂತ ತಗೊಂಡಾಗ ನೀವೆಲ್ಲ ಟೀಚರ್ಸ್ ಅಂತ ಬರ್ತೀರಿ, ಟೀಚಿಂಗ್ ಮಾಡಕ್ಕೆ ಬರ್ತೀರಿ, ನಮ್ಮ ಶಾಲೆ ಬರ್ತೀರಿ. ಅದೇನು ನಮ್ಮ ಜೀವನ ಇರ್ತದೆ. ಈ ಮೊದಲನೇ ಪ್ರಾರಂಭ ಆದರೆ ನಮ್ಮ ಜೀವಕ್ಕೆ ಶರದಿಂದರು ಅವರು ಗಂಗಾಧರ ಮಾತಾಡಿದ ತಕ್ಷಣ ಅವರು ರಾಕೇಶ್ ಅಂತ, ಚಿಕ್ಕಡ ರಾಕೇಶ್ ಅಂತ ಅವರು ನಾನು ಚಿಕ್ಕಡ ಅಂತ ಭಾರಿ ಖುಷಿ ಆಗ್ತದೆ. ರಾತ್ರಿ ಚಿಕ್ಕ ಮಾತಾಡ್ತಾರೆ ಹಿರಿಯೊಳಗೆ ಗ್ರಾಮ ಅಂದ್ರೆ ಒಂದು ಶಾಲೆ ಆದರೆ ಎಲ್ಲ ಶಾಲೆ ಆಗಿ ಒಂದು ದಿನ ಇಲ್ಲಿ ಜಿಲ್ಲೆಯಲ್ಲಿ ಮುಂದೋಗಿ ಕೂರ್ಚೋದು ಪಾಠ ಎಷ್ಟು ಆಗುತ್ತೆ ಗೊತ್ತಿಲ್ಲ. ಇವತ್ತು ಶಾಲೆ ಮುಗಿಸಿರ್ತಾರೆ ಇಲ್ಲೇ 300 ಮುಚ್ಚಬೇಕು. ಅದರಿಂದ ಈ ಥರ ಆಗಕ್ಕೆ ಬೇಡ. ಮುಚ್ಚಕ್ಕಿರ್ತಕ್ಕಂಥ ಶಾಲೆ ಎಲ್ಲ ಮತ್ತೆ ವಾಪಸ್ ಬರಲಿ ಅಂತ ಹೇಳ್ತಾ ಸರ್ ಒಳ್ಳೆ ಬೆಳಗ್ಗೆ ನಾವು ಬೈದೀವಿ. ಇದು ಶುಭ ಕೋರ್ತಾ ಒಳ್ಳೇದಾಗಲಿ. ಇವೆಲ್ಲ ನಮ್ಮ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ನಮ್ಮೆಲ್ಲರೂ ಮೊದಲದಾಗಿ ಇಲ್ಲ ಸರ್ ಸಿಹಿ ಸರ್ ಇದು ಬೆಲ್ಲ ಮತ್ತೆ ಯಾವುದೇ ಇದಿಲ್ಲ, ರಾಸಾಯನಿಕ ಇಲ್ಲ. ಬಂದ್ಬಿಡಿ ಆರ್ಗಾನಿಕ್ ಆಮೇಲೆ ಹಿರಿಯರ ಪ್ರೀತಿಗೋಸ್ಕರ ಇದೆಲ್ಲ ನಿಮಗೆ ಕೊಡುಗೆ ಕೊಡ್ತಾರೆ. ಈಗ ನಿಮ್ಮ ಕೆಳಗೆ ಬಂದಿರೋದು ಜಾಸ್ತಿ ತಮಾಷೆಗಳಲ್ಲ. ಇವುಗಳನ್ನು ನಾವು ನೋಡಿ ಇಷ್ಟು ಇಂಟ್ರೆಸ್ಟ್ ಆಗಿ ಕೆಲಸ ಮಾಡ್ತಾರೆ. ಜಾಗ ಯಾಕಂದ್ರೆ ಜಾಗ ಬಿಡಂಗಿಲ್ಲ.
ಆ ಹಿರೇಮರಳಿಯ 15 ಜನ ಸಮಸ್ಯರು ಇದೆಯಾ. ನಾನು ಇವತ್ತು ಇದನ್ನ ಒಂದು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಸರ್ ಹೇಳಿದ್ರು, ಅವ್ರು ನನಗೆ ಅಣ್ಣನ ಥರ, ಅಣ್ಣ ಅಂತ ನಾನು ಅನ್ಕೊಂಡಿದ್ದೀನಿ ಅವ್ರನ್ನ. ಅವ್ರು ಹೇಳಿದ್ರು ಈ ಥರ ಒಂದು ಫಂಕ್ಷನ್ ಇದೆ ನಮ್ಮವರಿಗೆ, ನಾವು ಇಲ್ಲೇ ಇದ್ದೀವಿ, ಗಂಡ ಹೆಂಡತಿ ಇದ್ರು, ತುಂಬಾ ಸಂತೋಷ ಆಯ್ತು. ಮೈಸೂರಿನಲ್ಲಿ ನಮ್ದೊಂದು ಚೈತ್ರ ಫೌಂಡೇಶನ್ ಇದೆ, ಅದರಿಂದ ಒಂದು ಒಳ್ಳೆಯ ಸೇವೆ ಅಂತ ನಾವು ಮನಸ್ಸಿಟ್ಕೊಂಡಿದ್ದೀವಿ ಇವತ್ತು. ನಾನು ಮುಖ್ಯವಾಗಿ ಇಲ್ಲಿ ನಿಂತ್ಕೊಂಡು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನೀವು ಊರಿನವರು ಮನಸ್ಸು ಮಾಡ್ತಾ ಇದ್ದೀರಾ. ಮನಸ್ಸು ಮಾಡಿದ್ರೆ ನಿಮ್ ಶಾಲೆ ಖಂಡಿತವಾಗಿಯೂ ಉಳಿಯುತ್ತೆ, ಮಕ್ಕಳು ಅಲ್ಲಿ ಜಾಸ್ತಿ ಜನ ಸೇರ್ತಾರೆ. ಈಗ ಪ್ರೈವೇಟ್ ಶಾಲೆಯಲ್ಲಿ ಅದೇ ಮೇಡಮ್ ಹೇಳ್ತಾ ಇದೆ, ಪ್ರೈವೇಟ್ ಶಾಲೆಯಲ್ಲಿ ಓದಿದ ಮಕ್ಕಳೆಲ್ಲ ಏನ್ ಬಹಳ ದೊಡ್ಡ AS ಆಫೀಸರ್ಸ್ ಆಗ್ತಾರೆ ಅಂತ ಖಂಡಿತ ಇಲ್ಲ. ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳು ಖಂಡಿತವಾಗ್ಲೂ ತುಂಬಾ ಗಟ್ಟಿ. ಅವ್ರಿಗೆ ಒಂದು ಒರಿಜಿನಾಲಿಟಿ ಅಂದ್ರೆ ಹೇಗೆ ಒಂದು ಸಮಾಜದಲ್ಲಿ ಇರಬೇಕು ಮತ್ತೆ ಎಲ್ಲ ವ್ಯವಹಾರ ಮಾಡಬೇಕು, ಇದೆಲ್ಲ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಬರೋ ತರ ಖಂಡಿತ ಪ್ರೈವೇಟ್ ಶಾಲೆನಲ್ಲಿ ಅಷ್ಟು ಬರೋದಕ್ಕೆ ಚಾನ್ಸ್ ಇಲ್ಲ. ದಯವಿಟ್ಟು ಅವ್ರು ತಿಳ್ಕೊಳ್ಬೇಕು. ಆಮೇಲೆ ಇನ್ನೊಂದು ನನ್ನ ಅರಿಕೆ ಏನು ಅಂತಂದ್ರೆ, ನಾನು ಇಷ್ಟು ವರ್ಷ ಕಾಲೇಜಿನಲ್ಲಿ ಪಾಠ ಮಾಡಿದ್ದೀನಿ, ಅದು ನನಗೂ ಯಾಕೋ ಈ ಮಂಡ್ಯ ಡಿಸ್ಟ್ರಿಕ್ಟ್ಗೂ ಒಂದು ಅವಿನಾಭಾವ ಸಂಬಂಧ ಇದೆ. ನಿಮ್ಮ ಪಕ್ಕದ ಶ್ರೀರಂಗಪಟ್ಟಣ ಕಾಲೇಜಿನಲ್ಲಿ ನಾನು 3 ವರ್ಷ ಪ್ರಿನ್ಸಿಪಲ್ ಆಗಿದ್ದೆ, ಡಿಗ್ರಿ ಕಾಲೇಜಿನಲ್ಲಿ. ರಿಟೈರ್ ಆಗೋಕೆ ಸ್ವಲ್ಪ ವರ್ಷ ಮಾಡ್ತಾರೆ. ಆಮೇಲೆ ಮಂಡ್ಯ ಬಾಯ್ಸ್ ಕಾಲೇಜಿನಲ್ಲಿ ನಾನು 2 ಸಲ ಟ್ರಾನ್ಸ್ಫರ್ ಆಗಿ ಹೋಗಿ ಕೆಲಸ ಮಾಡಿದ್ದೀನಿ. ಆಮೇಲೆ ಇವಾಗ ಇಲ್ಲಿ ಮನೆ ತಗೊಂಡು ಬಂದಿದ್ದೀನಿ ಇರೋದಕ್ಕೆ. ಸೊ ಹಾಗಾಗಿ ಮಂಡ್ಯ ಡಿಸ್ಟ್ರಿಕ್ಟು ನನಗೂ ಏನೋ ಒಂದು ಸಂಬಂಧ ಇದೆ ಅಂತ ಕಾಣಿಸುತ್ತೆ, ನಾನು ಬಂದಂತ ನನಗಂತೂ ಅನ್ಸುತ್ತೆ. ನಾನು ಮಹಾರಾಣಿಸಿ ತಿರುಗಿ ವಾಪಸ್ ಹೋದಾಗ ಅಲ್ಲಿ ಸ್ಟಾಫ್ ಕೂಡ ಹೇಳಕ್ ಶುರು ಮಾಡಿದ್ರು, ಏನ್ ಮೇಡಮ್ ನಿಮ್ಗೆ ಶ್ರೀರಂಗಪಟ್ಟಣ ಕಾಲೇಜಿನ ಬಹಳ ಇಷ್ಟ ಅಂತ ಕಾಣುತ್ತೆ, ಅದನ್ನೇ ಯಾವಾಗ್ಲೂ ಹಿಡ್ಕೊತಾ ಇರ್ತೀರಾ ಅಂತ ಹೇಳ್ತಾರೆ. ನಾನು ಹೇಳ್ತಾ ಇದ್ದೆ, ಹೌದಪ್ಪ ನನ್ಗೆ ತುಂಬಾ ಇಷ್ಟ. ಯಾಕೆ ಅಂತಂದ್ರೆ ಅಲ್ಲಿ ಬರೋ ಮಕ್ಕಳೆಲ್ಲ ಹಳ್ಳಿ ಮಕ್ಕಳು ಬರ್ತಾರೆ. ಹಳ್ಳಿ ಮಕ್ಕಳಿಗೆ ನಾವು ಸೇವೆ ಮಾಡಿ ಅವ್ರನ್ನ ಮುಂದಕ್ಕೆ ಸತ್ಪ್ರಜೆಗಳನ್ನ ಮಾಡೋವಂಥದ್ದು ನಮ್ಮ ಕರ್ತವ್ಯ. ಈ ಸಿಟಿ ಮಕ್ಕಳು ಎಷ್ಟು ತಿಳ್ಕೊಂಡಿರ್ತಾರೆ, ಬರ್ತಾರೆ ಕಾಲೇಜ್ಗೆ. ಆಮೇಲೆ ಒಂದು ಹಳ್ಳಿ ಮಕ್ಕಳಲ್ಲಿ ಇರುವಂತಹ ಪ್ರೀತಿ ಸಿಟಿ ಮಕ್ಕಳಲ್ಲಿ ಖಂಡಿತ ಇರುತ್ತೆ ಅಂತ ನಾವು ಗ್ಯಾರಂಟಿ ಕೊಡೋದಕ್ಕೆ ಬರೋದಿಲ್ಲ. ಮುಖ್ಯವಾಗಿ ನಾನು ಒಂದು ವಿಷಯ ಹೇಳೋದಕ್ಕೆ, ಇಲ್ಲಿ ಹಳ್ಳಿಯ 10 ಸಮಸ್ಯರು ಇದ್ದೀರಾ, ಮತ್ತೆ ಸ್ಕೂಲ್ ಕಮಿಟಿನವರೆಲ್ಲ ಇದ್ದೀರಾ. ಅದನ್ನ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ತಮ್ಮ ಊರಿನಲ್ಲಿ ಇರುವ ವಿಶೇಷವಾಗಿ ಪ್ರತಿ ಹೆಣ್ಣು ಮಗಳು ಒಂದು ಪದವಿ ಪಡಿಲೇಬೇಕು. ದಯವಿಟ್ಟು ಯಾವುದೇ ಹೆಣ್ಣು ಮಗುನ ಮಧ್ಯದಲ್ಲಿ ಶಾಲೆಯಿಂದ ಕಾಲೇಜಿಂದ ಬಿಡಿಸ್ಬೇಡಿ. ಈಗಿನ ಕಾಲದಲ್ಲಿ ತೀರ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡಬೇಕು ಅಂತೇನಿಲ್ಲ, ಆಗುತ್ತೆ. ಸೊ ದಯವಿಟ್ಟು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಒತ್ತು ಕೊಡಿ, ಓದಿಸಿ ಅಂತ ನಮ್ಮ ಹಿರಿಯವ್ರನ್ನ ಕೇಳಿದ್ರೆ ಅವರು ಅದನ್ನೇ ಹೇಳ್ತಾರೆ. ಈಗಲೂ ಕೂಡ ಹೆಣ್ಣು ಮಕ್ಕಳು ಶಾಲೆ ಬಿಡೋದು, ಕಾಲೇಜ್ ಬಿಡೋದು. ನಾನು ಶ್ರೀರಂಗಪಟ್ಟಣದಲ್ಲೂ ನೋಡಿದೆ, ಫೈನಲ್ ಇಯರ್ ಬರೋಷ್ಟೊತ್ತಿಗೆ ಹೆಣ್ಣು ಮಕ್ಕಳು ಕಾಲೇಜ್ ಬಿಡ್ಬೇಕಾಗುತ್ತೆ. ಮಹಾರಾಣಿ ಕಾಲೇಜ್ನಲ್ಲೇ ಹೀಗಾಗ್ತಾ ಇತ್ತು. ಇನ್ವಿಟೇಷನ್ ತಗೊಂಡ್ಬಂದ್ಬಿಡೋರು ಮದುವೆ ಇದು, ಮೇಡಮ್ ಬನ್ನಿ. ಏನಮ್ಮ ಫೈನಲ್ ಇಯರ್ ಬಂದ್ಬಿಟ್ಟು ಈ ತರ ಮಾಡ್ಕೊಳ್ತಾ ಇದೆಯಾ? ಆಮೇಲೆ ಕಷ್ಟ ಇದೆ ಓದೋದು. ಮದುವೆ ಆದ್ಮೇಲೆ ಹೆಣ್ಮಕ್ಳ ಜವಾಬ್ದಾರಿ ಬಂದೇ ಬರುತ್ತೆ. ಗಂಡನ ಮನೆಗೆ ಹೋಗ್ಬೇಕು, ಅಲ್ಲೆಲ್ಲ ಸವರಿಸ್ಕೊಳ್ಬೇಕು, ನಂತರ ಅವಳ ಸಂಸಾರ, ಮಕ್ಕಳು, ಮರಿ ಎಲ್ಲ ಶುರುವಾಗ್ಬಿಡುತ್ತೆ. ಹಾಗಾಗಿ ದಯವಿಟ್ಟು ಹೆಣ್ಮಕ್ಳಿಗೆ ಒಂದು ಪದವಿನಾರು ನೀವು ಕೊಡಿಸ್ಬೇಕು. ನಿಮ್ಮನೆ ಹೆಣ್ಮಗು ಇರ್ಬೋದು, ಬೇರೆ ಮನೆ ಹೆಣ್ಮಗು ಇರ್ಬೋದು. ಆದ್ರೆ ದಯವಿಟ್ಟು ಮಧ್ಯದಲ್ಲಿ ಯಾವ ಹೆಣ್ಮಗುನು ಕಾಲೇಜು ಸ್ಕೂಲಿಂದ ಬಿಡಿಸ್ಬೇಡಿ ಅಂತ ತಮ್ಮಲ್ಲಿ ಒಂದು ಕಳಕಳಿಯ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀನಿ. ನಿಂತ್ಕೊಬಿಡಿ ಸರ್. ತತ್ವ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ, ನಮ್ಮ ವಿವರಣೆ ಹೇಳಿ. ದಿವಸ ಬಂದಿರೋದೇ ಅದಕ್ಕೆ ಸರ್, ಹಾಗೆ ಇದು ಮುದ್ರೆ ಹೊಡಿಬೇಕು ಮಾತಾಡಿ ಸರ್. ಎಲ್ಲ ಆದ್ಮೇಲೆ ಈ ಅಪಾರ್ಟ್ಮೆಂಟ್ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು
ನಮ್ಮ ಪ್ರೀತಿಯ ಹಿರಿಮಳ್ಳಿ ಎಲ್ಲ ಗ್ರಾಮಸ್ಥರು, ನನ್ನ ಸಿಬ್ಬಂದಿ ವರ್ಗದವರು. ನಾವು ಮುಂದಿನ ಫೋನ್ ಮಾಡಿದಾಗ ಇವತ್ತು ಬೆಳಿಗ್ಗೆ 10 ಗಂಟೆಗೆ ಈ ಅಪಾರ್ಟ್ಮೆಂಟ್ಗೆ ಹೋಗಬೇಕು ಸರ್ ಅಂತಂದು ನಾನು ಆಯ್ತು ಸರ್ ಅಂತ 9:30ಗೆ ಫೋನ್ ಮಾಡಿದ್ದೇವೆ. ನಮ್ಮ ತಾಲೂಕಲ್ಲಿ 171 ಸರ್ಕಾರಿ ಶಾಲೆ ಇದೆ. 1046 ಸರ್ಕಾರಿ ಕಟ್ಟಡಗಳು, ಉತ್ತಮ ಒಟ್ಟು ಕಟ್ಟಡಗಳು 270 ದುರಸ್ತಿ ಇದೆ. ಅದರಲ್ಲಿ 270 ದುರಸ್ತಿ ಇದೆ. ಅದಕ್ಕಿಂತ ಮೊದಲು 1048ರಲ್ಲಿ 85 ಕಟ್ಟಡಗಳನ್ನು ಅಭಿವೃದ್ಧಿಗೊಳಿಸಲು ಈಗಾಗಲೇ ಅದಾದಮೇಲೆ ಈಗ ನಮ್ಮ CEO ಮೇಡಮ್ ಪಟ್ಟಿದ್ದಾರೆ 270 ಕಟ್ಟಡ ದುರಸ್ತಿ ಆಗಬೇಕು, 98 ಡೆಮಾಲಿಷ್ ಆಗಬೇಕು. ಎಲ್ಲ 2 ಇಂಜಿನಿಯರ್ BRD ಮತ್ತು PW ಇಂಜಿನಿಯರಿಂದ ಇಡೀ ತಾಲೂಕಿನ ಸಭೆ ಮಾಡಿಸ್ತಾರೆ. 171 ಅಡುಗೆ ಮನೆ ಇದೆ, 171 ಶೌಚಾಲಯ ಇದೆ, ಗಂಡು ಮಕ್ಕಳಿಗೆ ಪ್ರತ್ಯೇಕ ಕೆಲವು ಇದೆ, ಅದರಲ್ಲಿ 39 ರಿಪೇರಿ ಇದೆ. ಅದಕ್ಕಾಗಿ ಅವರು ಎಷ್ಟು ಕೋಟಿ ಬಜೆಟ್ ಅಂತ ನಮ್ಮ CEO ಅಂತ ನಾಳೆ ಬೆಳಿಗ್ಗೆ 10 ಗಂಟೆಗೆ ಮೀಟಿಂಗ್ ಇದೆ, ಅಲ್ಲಿ ಸಲ್ಲಿಸ್ತೀವಿ. ಪಾಂಡವಪುರ ತಾಲೂಕಲ್ಲಿ ದಾನಿಗಳ ಸಹಕಾರದಿಂದ ಮಕ್ಕಳಿಗೆ ಸಮವಸ್ತ್ರ ಆಗಿರ್ಬೋದು, ಬೇರೆ ಬೇರೆ ಪುಸ್ತಕಗಳು, ನೋಟ್ಬುಕ್ಗಳು ಮತ್ತು ರಿಪೇರಿ, ಬಣ್ಣಕ್ಕೆ ಬೇರೆ ಕೊಟ್ಟಿದ್ದಾರೆ, ಬಣ್ಣೋಡಿ. ಹಾಗಾಗಿ ಸುಮಾರು ಈಗಾಗಲೇ 40ರಿಂದ 50% ದಾನಿಗಳ ರಿಪೇರಿ ಮಾಡಿಸ್ಕೊಳ್ತಾರೆ. ಸರ್ಕಾರದನ್ನ ಯಾರು ಕಾದಿಲ್ಲ. ನಮ್ಮಲ್ಲಿ 9,000 ಮಕ್ಕಳು ಸರ್ಕಾರಿ ಶಾಲೆ ವ್ಯವಸ್ಥೆ ಮಾಡ್ತಾರೆ. ಈ ಮಕ್ಕಳಿಗೆ ಒಳಗಾಗಬೇಕು. ಮೇಡಮ್ ಹೇಳಿದಂಗೆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಅತ್ಯುತ್ತಮ ಹೋಗಬೇಕು. ಅದಕ್ಕಾಗಿ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಶೌಚಾಲಯಗಳನ್ನು ನಾವು ಈಗ ಕಳಿಸ್ತಿದ್ದೀವಿ. ಅದನ್ನ ಮೊದಲನೇ ಆದ್ಯತೆಯಲ್ಲಿ ನಾವು ರಿಪೇರಿ ಮಾಡ್ತಿದ್ದೀವಿ. 27,50,000 MLA ಈಗ ಗ್ರಾಂಟ್ ಬಿಡುಗಡೆ ಮಾಡಿಸ್ತಾರೆ. ನೆನ್ನೆ ಹೇಳಿದ್ರು ಹೆಣ್ಣು ಮಕ್ಕಳ ಶೌಚಾಲಯಕ್ಕೆ ಪ್ರತ್ಯೇಕವಾಗಿ ಅಮೌಂಟ್ ಪೂರ್ತಿ ರಿಸರ್ವ್ ಇರಬೇಕು. 27 1 ಲಕ್ಷಕ್ಕೆ ಒಂದು ಶೌಚಾಲಯ ರಿಪೇರಿ ಮಾಡಿ 1 ಲಕ್ಷ ಕೊಟ್ಟು 27 ರಿಪೇರಿ ಆಗುತ್ತೆ. ಪ್ರತಿ ವರ್ಷ ಹಂತ ಮಾಡಿಸ್ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. 27,50,000 ನಮಗೆ ಬಿಡುಗಡೆ ಆಗಿದೆ. ಈ ಥರ ನಮ್ಮ ಅಡುಗೆ ಮನೆಗೆ ಮತ್ತು ಮಕ್ಕಳು ಕೂದಲಿಕ್ಕೆ ಮ್ಯಾಟ್ಗಳನ್ನ ಇಡೀ ತಾಲೂಕಲ್ಲಿ ತಗೊಳ್ಬೇಕು ಅಂತೇಳಿ CEO ಆದೇಶ ಮಾಡಿದ್ರೆ ದಾರಿಗಳನ್ನೇ ತಗೋಬೇಕು ಅಂತೇಳಿ 61 ನಮ್ಮಲ್ಲಿ 23,50,000 ದುಡ್ಡಿಗೆ ಟೆಂಡರ್ ಮಾಡೋಕ್ಕಾಗ್ತಾಯಿಲ್ಲ. ಟೆಂಡರ್ ಮಾಡೋಕ್ಕಾದಾಗ ನಾವು ಸ್ಕೂಲ್ಗೆ ಅಮೌಂಟನ್ನು ಕೊಟ್ಬಿಡ್ತೀವಿ. ಅಲ್ಲಿವರೆಗೆ ದಾರಿಗಳಿಂದ ಮತ್ತು STMC ಹೆಚ್ಚುವರಿ ಅಮೌಂಟಿಂದ ಖರೀದಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನಮ್ಮ ತಾಲೂಕಿನ ಶೈಕ್ಷಣಿಕ ಪ್ರಗತಿ ಉತ್ತಮವಾಗಲಿಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೊಡ್ತಾ ನಮ್ಮ ಗ್ರಾಮಸ್ಥರು, ನಮ್ಮ ಮಂಜಣ್ಣವರು ಪದೇ ಫೋನ್ ಮಾಡ್ತಾ ಇರ್ತಾರೆ. ಅವ್ರು ಹೇಳಿದ ಕೆಲಸ ಏನಪ್ಪ ಅಂದರೆ ಮಕ್ಕಳಿಗೆ ಒಳ್ಳೆದಾಗಬೇಕು, ಶಾಲೆ ಅಭಿವೃದ್ಧಿ ಆಗಬೇಕು, ಮಕ್ಕಳ ಕೈಗೆ ಉತ್ತಮ ಆಗಬೇಕು ಅಂತೇಳಿ ಯಾವಾಗ ಪದೇ ಫೋನ್ ಮಾಡ್ತಾ ಇರ್ತಾರೆ. ನಾನು ಸಮಯ ಪಾಲನೆ ಮಾಡೋದು 9 ಗಂಟೆ ಒಳಗೆ ಕಚೇರಿ ಬರೋದು, ರಾತ್ರಿ 6 ಗಂಟೆ 7 ಗಂಟೆ 8 ಗಂಟೆ ಆದರೂ ಕೂಡ ಕಚೇರಿ ಕೆಲಸ ಮುಗಿಸಿ ನಾನು ಮನೆಗೆ ಕೂತಿರೋ ಕೆಲಸ. ಯಾಕೆಂದರೆ ಕಾರಣ ಇಷ್ಟೇ, ನಮಗೆ ಪಾಂಡವಪುರದ ಜನತೆ ಪ್ರೀತಿ ಇಟ್ಟಿದ್ದಾರೆ. ನಮ್ಮ ಸಿಬ್ಬಂದಿ ವರ್ಗ ನನಗೆ ನಾನು 2-3 ಜನ ಕೆಲಸ ಮಾಡ್ತೀನಿ. ಒಂದು ಬೆಂಗಳೂರು ಗ್ರಾಮಾಂತರದಲ್ಲಿ ಕೆಲಸ ಮಾಡುವಾಗ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಇದೇ ಥರ ಸಾರ್ವಜನಿಕರ ಸಹಕಾರ ಇತ್ತು. ಅಲ್ಲಿ CSR ಫಂಡ್ ಬಂದಿದ್ದು ಸಾರ್ವಜನಿಕರ ಸಹಕಾರ ಕೊಟ್ಟು ಶಾಲೆ ಅಭಿವೃದ್ಧಿಗೆ ಗಮನ ಹರಿಸ್ತಿದ್ರು. ನಾನು 2ನೇ ನೋಡಿದ್ರೆ ಪಾಂಡವಪುರ. ನನಗೆ ಬೇರೆ ತಾಲೂಕು ಬಗ್ಗೆ ಗೊತ್ತಿಲ್ಲ. ಇಲ್ಲಿ ಕೆಲಸ ಮಾಡಲಿಕ್ಕೆ ಭಾಳ ಖುಷಿ ಪಡ್ತೀನಿ. ನಾನು ಬೇರೆ ಕಡೆ ಎಲ್ಲೇ ಕೆಲಸ ಮಾಡೋದ್ರೂ ಕೂಡ ಪಾಂಡವಪುರ ತಾಲೂಕು ಭಾಳ ಅಚ್ಚುಮೆಚ್ಚು. ನನಗೆ ನಾನು ಪಾಂಡವಪುರ ಬಿಟ್ಟು ಇರೋದೇ ಇಲ್ಲ. ಮಧ್ಯದಲ್ಲಿ ಸಿನಿಮಾದ ಮಾತ್ರ ಇಲ್ಲೇ ಕೆಲಸ ಮಾಡಿದ್ದೀನಿ. ನಾನು ಮಧ್ಯೆ ಬಿಡುವಾಗಿದ್ದರೆ ಮಾತ್ರ ಮುಂದುವರೆದು ನಿಮ್ಮೆಲ್ಲ ಸಹಕಾರ ಇರಲಿ. ನಮ್ಮ ತಾಲೂಕಿನ ಶೈಕ್ಷಣಿಕ ಪ್ರಗತಿ ಉತ್ತಮ ತರಬೇಕಾದ್ರೆ ನಾನು ರೀತಿಗೆ ಫೋನ್ ಮಾಡಿದ್ದೆ. ಅವರು ಈಗ ಊಟದ ಮಾಡಲಿ ದತ್ತು ಪ್ರೊಸೀಜರಿಂದ ಕಳಿಸ್ಕೊಡಿ, ನಾನು ಎಲ್ಲರೂ ಮಾಡ್ಕೊಡ್ತೀನಿ ಅಂತ ಹೇಳಿದರೆ. ಬೆಂಗಳೂರು ಗ್ರಾಮಾಂತರ ದಿವಸ ಏರ್ಪೋರ್ಟ್ ಅವರು ಶಾಲೆಗಳನ್ನು ದತ್ತು ತಗೊಂಡು ಟೀಚರ್ ಕೊಟ್ಟು ಊಟ ತಿಂಡಿಯನ್ನು ಕೊಟ್ಟು ನಮ್ಮ ಹೆಡ್ ಮಾಸ್ಟರ್ಗಳು 9 ಗಂಟೆಗೆ ಹೋಗೋರು, ಇವರು 9 ಗಂಟೆಗಿಂತ ಮುಂದೆ ಬರಬೇಕಿತ್ತು. ಆ ಥರ ಅವರೇ ದತ್ತು ತಗೊಂಡು ಕೆಲಸ ಮಾಡ್ತಾರೆ. ಆ ಥರ ಅಭಿವೃದ್ಧಿ ಆಗಲಿ. ನಿಮಗೆ ಏನು ಬೇಕಾದ್ರೂ ಸಹಕಾರ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನೀವು ಕಾಣಬೇಕು ಟೀಚರ್ಸ್ ಅವರೇ, ಮಕ್ಕಳಿಷ್ಟ ಅವರೇ. ನಿಂತ್ಕೊಳ್ಳಿ ಸಾಕು, ಕೈ ಬಿಡಿ ಮೇಡಮ್, ನಿಂತ್ಕೊಳ್ಳಿ ಸಾಕು ಈ ಕಡೆ. ಓಕೆ. ಇವ್ರನ್ನ ಗ್ರಾಮಸ್ಥರೇ ಪ್ರೀತಿಯ ಮಕ್ಕಳೇ, ಶಿಕ್ಷಕ ಬರೋರೆ, ನಾವೀಗ ಸರಬಿಂದು ಅಪಾರ್ಟ್ಮೆಂಟ್ಗೆ ಹೋಗಿದ್ವಿ. ಅವರು 1,30,000 ಹಿರಿಮಳ್ಳಿ ಶಾಲೆಗೆ ದಾನವಾಗಿ ಕೊಟ್ಟವರು. ಇನ್ನೂ ಹೆಚ್ಚಿನ ಮೊತ್ತವನ್ನು ಕಲೆಕ್ಟ್ ಮಾಡಿ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಈ ರೀತಿ ದಾನಿಗಳು ಮುಂದೆ ಬಂದು ಶಾಲೆ ಅಭಿವೃದ್ಧಿ ಮಾಡಬೇಕು, ಸರ್ಕಾರಿ ಶಾಲೆಗಳು ನಡೆಸಬೇಕು. ಇಲ್ಲಿ 14 ಮಕ್ಕಳಿಂದ ನಮ್ಮ ಹೊಸರಿ ಬಂದಾಗ ನೋಡೋಕ್ಕೆ ಭಾರಿ ಬೇಜಾರಾಯಿತು. ಒಳ್ಳೊಳ್ಳೆ ಪಠ್ಯಗಳು ಇಷ್ಟೆಲ್ಲ ಇದ್ದು ಉತ್ತಮ ವಾತಾವರಣ ಇದೆ, ಕಾಂಪೌಂಡ್ ಐತೆ, ಏನು ಮಕ್ಕಳು ಹೊರಗಡೆ ಹೋಗೋಂಗಿಲ್ಲ. ಇಷ್ಟು ಚೆನ್ನಾಗಿದ್ರೂ ಮಕ್ಕಳು ದಾಖಲಾಗ್ತಿಲ್ಲ. ಯಾಕೆ ಅಂತ ನೋಡಿದಾಗ ನಾಲ್ಕು ಸೆಲೆಕ್ಷನ್ ಆಗಬೇಕು ಹೋಗಿದ್ದು. ಇದ್ದಾಗ ಮತ್ತು ನಮ್ಮ ವಿಜಯಗಂಟೆಗಳು ಇದ್ದಾಗ 138 ಮಕ್ಕಳು ಬಂದಾಗ
ಈಗ ನೆಕ್ಸ್ಟು ಮುಂದಿನ ವರ್ಷಕ್ಕೆ ಆಚೆ ವರ್ಷಕ್ಕೆ 138, 150 ಮಕ್ಕಳು ಇಲ್ಲಿ ಆಗಬೇಕು. ನಿಮಗೆ ಏನೇ ಸೌಲಭ್ಯ ಬೇಕಾದರೆ ಹುಡುಕಿ ಒಳ್ಳೆದನ್ನ ಕೊಡ್ತೀನಿ. ಅದು ಗಲಾಟೆ ಬೇರೆ ಮಾಡ್ತಾರೆ ಬರೋರು ನಿಯಮ ಹೇಳ್ತೀನಿ ಅಲ್ಲಿ ಸಾರಿಗೆ ಇನ್ನೂ ಯಾವುದು ಸಮಸ್ಯೆ ಬಗೆಹರಿಲ್ಲ. ಬೇರೆ ಟೀಚರ್ನ ಒಬ್ಬರು ಇನ್ನೊಬ್ಬರನ್ನ ನಾನು ಕೊಡ್ತೀನಿ. ಒಬ್ಬ 6-7ನೇ ಕ್ಲಾಸ್ ಮಕ್ಕಳನ್ನ 10 ಮಕ್ಕಳ ಟೀಚರ್ನ ಮಾಡಿದರೆ ಒಳ್ಳೆ ಟೀಚರ್ನ ಹುಡುಕಿ ನಾನು ಕೊಡ್ತೀನಿ. ನಮ್ಮ ಟೀಚರ್ ಅವರೇ ಬೇರೆ ಕಡೆ ಕೊಡೋಲ್ಲ, ನಾವು ಇಲ್ಲಿಗೆ ಮತ್ತೆ ಕೊಡ್ತೀನಿ. ಈ ಶಾಲೆ ಒಂಥರ ಕೇಂದ್ರ ಸ್ಥಾನ ಭಾರಿ ಚೆನ್ನಾಗಿದೆ. ಸರ್ಕಾರೆಲ್ಲ ತುಂಬ ಅತ್ಯುತ್ತಮ ವಾತಾವರಣ ನೋಡ್ಕೊಳ್ತಾರೆ, ಭಾರಿ ಚೆನ್ನಾಗಿದೆ. ನನಗೆ ಭಾರಿ ಖುಷಿ ಆಯಿತು. ಹಿರಿಮಳ್ಳಿ ಸ್ಕೂಲ್ ಚೆನ್ನಾಗಿದೆ, ಆದರೆ ಹೊಸ ಕನ್ನಡ ಬೇಕಾಗಿದೆ. ಹಂತವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನೀವು ಈ ಶಾಲೆ ಅಭಿವೃದ್ಧಿ ಮಾಡಿ ಎಲ್ಲ ಸಹಕಾರ ಹಿಂಗೆ ಇರಲಿ. ದಾಖಲಾತಿ ಜಾಸ್ತಿ ಮಾಡಿ ನಿಮಗೆ ಅನುದಾನ ಬರ್ತಕ್ಕಂಥ ನಾನು ಮಾಡ್ತೀನಿ. ಪತ್ರಕರ್ತರು ಕೊಡಿ ನನಗಿರಲಿ ಪತ್ರಕರ್ತ. ನಾನು ನಿಮ್ಮ ನಮ್ಮ ಎ ಬಿ ಅವ್ರ ಸತೀಶ್ ಅಂತ ಕೆಲಸ ಮಾಡ್ತಾರೆ.